ಕಾರ್ಮಿಕ ಇಲಾಖೆಯ ಜಿಲ್ಲಾಧಿಕಾರಿಗಳು ರಮೇಶ್ ಸರ್ ಇದ್ದಾರೆ. ಸರ್, ತಮ್ಮ ಹತ್ರ ಒಂದು ನನ್ನ ವೈಯಕ್ತಿಕ ಮನವಿ ಅಂತಲೇ ತಿಳ್ಕೊಳ್ಳಿ, ಈ ಕರ್ನಾಟಕ ಚಾಲಕರ ಒಕ್ಕೂಟದ ಕಡೆ ಅಂತಲೇ ತಿಳ್ಕೊಳ್ಳಿ. ಗುರುರಾಜ್ ಸರ್ ಎದ್ದೇಳಿ. ಸರ್, ಆ ಚಾಲಕರು ಗಂಗಾವತಿಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಪಾರ್ಸಿ ಅಟ್ಯಾಕ್ ಆಗಿದೆ. ಆ ಪಾರ್ಸಿ ಅಟ್ಯಾಕ್ ಆಗಿದೆ, ಅದರಿಂದ ಅವರಿಗೆ ದುಡಿಮೆ ಮಾಡೋರು ಯಾರೂ ಇಲ್ಲ ಸರ್. ಅವ್ರ ಮನೆಯಲ್ಲಿ ಅವರೊಬ್ಬರೇ ಇರೋದು ದುಡಿಮೆ ಮಾಡೋದಕ್ಕೆ. ಅಂಥ ಚಾಲಕರಿಗೆ ಕರ್ನಾಟಕ ಚಾಲಕರ ಒಕ್ಕೂಟದ ಕಡೆಯಿಂದ ಕಲೆಕ್ಷನ್ ಮಾಡಿ ನಮ್ಮ ನಾರಾಯಣ ಸ್ವಾಮಿಯವ್ರ ನೇತೃತ್ವದಲ್ಲಿ ಅವರಿಗೆ ಏನು ಸಹಾಯಧನವನ್ನು ಕೊಡಬೇಕು ನಾವು ಪ್ರತಿದಿನ ನಮ್ಮ ಅವರೊಬ್ಬರಿಗೆಲ್ಲ ಪ್ರತಿ ಚಾಲಕರಿಗೂ ನಾವು ಸಲ್ಲಿಸ್ತಾ ಇದ್ದೀವಿ. ಆದರೆ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ಕಾರ್ಮಿಕ ಇಲಾಖೆಯಿಂದ ಏನು ನೀವು ಆಕ್ಸಿಡೆಂಟ್ ರೂಪದಲ್ಲಿ ಏನು ಪರ್ಯಾಯ ಕೊಡ್ತಾ ಇದ್ದೀರಾ, ಆ ಒಂದು ಪರ್ಯಾಯವನ್ನು ಅಂಥ ಒಂದು ಚಾಲಕರಿಗೆ, ಅಂಥ ಸಂಗತಿ ಬಂದಂಥ ಚಾಲಕರಿಗೆ ತಾವು ತಮ್ಮ ಮೇಲ್ ಮುಖಾಂತರ ತಮ್ಮ ಹಿರಿಯ ಅಧಿಕಾರಿಗಳಿಗೆ, ಸಚಿವರುಗಳಿಗೆ ಈ ಒಂದು ಮನವಿಯನ್ನು ತಾವು ಮುಟ್ಟಿಸ್ಬೇಕು. ಅಂಥ ಚಾಲಕರಿಗೂ ಕೂಡ ಏನಾದರೂ ಪರ್ಯಾಯಧನ ಕೊಡಬೇಕು ಅಂತ ತಮ್ಮಲ್ಲಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಈಗ ಚಾಲಕರ ಬಗ್ಗೆ ಮಾತುಕತೆಯನ್ನು ಮಾಡ್ತಾರೆ. ನಿಮಗೆ ಅದರ ಒಂದು ಏನು ಕಾರ್ಮಿಕ ಇಲಾಖೆಯಲ್ಲಿ ಯಾವ ರೀತಿ ಸೌಲಭ್ಯಗಳಿದ್ದಾವೆ, ಯಾವ್ಯಾವ ಅನುದಾನಗಳಿದ್ದಾವೆ ಅದನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡುವಂಥ ಒಂದು ವ್ಯವಸ್ಥೆನ ನಮ್ಮ ಮಾನ್ಯ ಜಿಲ್ಲಾ ಅಧಿಕಾರಿಗಳು, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ರಮೇಶ್ ಸರ್ ಅವರು ಮಾತಾಡ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಪೂಜ್ಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇರ್ತದೆ. ಆ ಸನ್ಮಾನ ಕಾರ್ಯಕ್ರಮ ಮುಗಿಸಿದ ನಂತರ ನಮ್ಮ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಮ್ಮೆಲ್ಲರಿಗೂ ಒಂದು ವಿಶೇಷ ಸೂಚನೆಯನ್ನು ಕೊಡ್ತಾರೆ. ತಾವೆಲ್ಲರೂ ಕೂಡ ಗಮನ ಇಟ್ಟು ಕೇಳಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ.